ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಆ, ನಾವು ದಿನನಿತ್ಯ ನಮ್ಮ ಬದುಕಲ್ಲಿ ಎಷ್ಟೋ ಬಾರಿ ಮೆಡಿಕಲ್ ಸ್ಟೋರ್ಗಳಿಗೆ ಹೋಗ್ತೀವಲ್ವಾ? ಹೌದು, ಖಂಡಿತ ಹೋಗ್ತೀವಿ. ಸಾಮಾನ್ಯ ತಲೆನೋವಿನಿಂದ ಹಿಡಿದು ದೊಡ್ಡ ದೊಡ್ಡ ಕಾಯಿಲೆಗಳವರೆಗೂ. ಆದ್ರೆ ಅಲ್ಲಿ ಬಿಳಿ ಕೋಟ್ ಹಾಕೊಂಡು ನಮಗೆ ಔಷಧಿ ನೀಡೋ ವ್ಯಕ್ತಿ ಅಸಲಿಗೆ ಆ ಸರ್ಟಿಫಿಕೇಟ್ನ ಮಾಲೀಕನೇ ಅಲ್ಲ. ಕೇವಲ ದಿನಕ್ಕೆ 500 ರೂಪಾಯಿಗೆ ಆ ಸರ್ಟಿಫಿಕೇಟ್ ಅನ್ನ ಬಾಡಿಗೆಗೆ ಪಡೆದು ಅಲ್ಲಿ ನಿಂತಿರೋ ಒಬ್ಬ ಅನರ್ಹ ವ್ಯಕ್ತಿ ಅಂತ ನಮಗೆಂದಾದ್ರೂ ಅನ್ಸಿದ್ಯಾ? ಅದು ನಿಜಕ್ಕೂ ಒಂದು ಭಯಾನಕ ಕಲ್ಪನೆ. ಆದ್ರೆ ದುರದೃಷ್ಟವಶಾತ್ ಇದು ಕಲ್ಪನೆ ಅಲ್ಲ. ಅದೇ, ನಮ್ಮ ದೇಶದಲ್ಲಿ ನಡೆಯುವ ಅತಿದೊಡ್ಡ ವೈದ್ಯಕೀಯ ಅಪರಾಧಗಳಲ್ಲಿ ಇದು ಕೂಡ ಒಂದು. ಇವತ್ ನಾವು ಈ ವಿಷಯದ ಆಳಕ್ಕೆ ಇಳಿಯಲಿದ್ದೀವಿ. ಒಂದು ಫಾರ್ಮಸಿಯ ಹಿಂದಿರೋ ಕಟ್ಟುನಿಟ್ಟಿನ ನಿಯಮಗಳು, ಅಲ್ಲಿನ ನೈತಿಕತೆ ಮತ್ತು ಫಾರ್ಮಸಿಸ್ಟ್ಗಳ ನೈಜ ಜವಾಬ್ದಾರಿಗಳೇನು ಅನ್ನೋದನ್ನ ಬಿಡಿಸ್ನೋಡೋಣ. ಖಂಡಿತ ಇದು ಪ್ರತಿಯೊಬ್ಬರೂ ತಿಳ್ಕೊಳ್ಳೇಬೇಕಾದ ವಿಚಾರ. ಇದಕ್ಕಾಗಿ ನಾವು ಭಾರತದ ಅಧಿಕೃತ ಗ್ಯಾಜೆಟ್, ಫಾರ್ಮಸಿ ಕಾಯ್ದೆ 1948ರ ಆಯ್ದ ಭಾಗಗಳು, ಇತ್ತೀಚಿನ 2021 ಮತ್ತು 2025ರ ತಿದ್ದುಪಡಿಗಳು, ಆಮೇಲೆ ನ್ಯಾಯ ಮತ್ತು ಐಪ್ಲೀಡರ್ಸ್ನಂತಹ ಕಾನೂನು ವೇದಿಕೆಗಳ ವಿಶ್ಲೇಷಣಾ ವರದಿಗಳನ್ನ ನಮ್ಮ ಆಧಾರವಾಗಿ ಇಟ್ಕೊಂಡಿದ್ದೀವಿ. ಹೌದು, ಈ ಮೂಲಗಳು ನಮಗೆ ಕಾನೂನಿನ ನೈಜ ಚಿತ್ರಣವನ್ನ ಕೊಡ್ತವೆ. ಈ ನಿಯಮಗಳು ಎಷ್ಟೊಂದು ಕಟ್ಟುನಿಟ್ಟಾಗಿವೆ ಅಂದ್ರೆ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಹಾಗಾದ್ರೆ ಈ ಕುತೂಹಲಕಾರಿ ಪ್ರಪಂಚವನ್ನ ಸ್ವಲ್ಪ ಬಿಡಿಸಿ ನೋಡೋಣ ಬನ್ನಿ. ಮೊದಲನೇದಾಗಿ, ಒಂದು ದಿನಸಿ ಅಂಗಡಿಯಲ್ಲಿ ವ್ಯಾಪಾರ ಮಾಡೋದಕ್ಕೂ ಫಾರ್ಮಸಿಯಲ್ಲಿ ಔಷಧಿ ಕೊಡೋದಕ್ಕೂ ಕಾನೂನಿನ ದೃಷ್ಟಿಯಲ್ಲಿ ಇರೋ ಮೂಲಭೂತ ವ್ಯತ್ಯಾಸವೇನು? ಫಾರ್ಮಸಿ ಪ್ರಾಕ್ಟೀಸ್ ಕೇವಲ ದುಡ್ಡಿಸ್ಕೊಂಡು ಮಾತ್ರೆ ಕೊಡೋದಷ್ಟೇ ಅಲ್ವಾ? ಅಲ್ಲವೇ ಅಲ್ಲ. ಮೇಲ್ನೋಟಕ್ಕೆ ನಮ್ಗೆ ಅದು ಕೇವಲ ಹಣ ಕೊಟ್ಟು ಔಷಧಿ ಖರೀದಿಸೋ ಪ್ರಕ್ರಿಯೆ ತರ ಕಂಡ್ರೂ, ಕಾನೂನಿನ ಪ್ರಕಾರ ಇದೊಂದು ಅತ್ಯಂತ ಸಂಕೀರ್ಣವಾದ ಆರೋಗ್ಯ ಸೇವಾ ಪ್ರಕ್ರಿಯೆ. 2015ರ ಫಾರ್ಮಸಿ ಪ್ರಾಕ್ಟೀಸ್ ನಿಯಮಾವಳಿಗಳ ಪ್ರಕಾರ ಫಾರ್ಮಸಿ ಪ್ರಾಕ್ಟೀಸ್ ಕೇವಲ ಔಷಧವನ್ನ ವಿತರಿಸೋದು ಅಥವಾ ಡಿಸ್ಪೆನ್ಸ್ ಮಾಡೋದು ಮಾತ್ರ ಅಲ್ಲ. ಮತ್ತೆ ಬೇರೆ ಏನಿರುತ್ತೆ ಅದರಲ್ಲಿ? ನೋಡಿ, ವೈದ್ಯರು ಬರೆದುಕೊಟ್ಟ ಔಷಧಗಳ ಚೀಟಿಯನ್ನ ಪ್ರಿಸ್ಕ್ರಿಪ್ಷನ್ ಅನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋದು, ಆ ಔಷಧಗಳು ರೋಗಿಯ ಮೇಲಾಗುವ ಪರಿಣಾಮಗಳನ್ನ ಅಂದಾಜಿಸೋದು, ಆಮೇಲೆ ಔಷಧಗಳ ಸರಿಯಾದ ಶೇಖರಣೆ ಮತ್ತು ರೋಗಿಗೆ ಅದರ ಬಗ್ಗೆ ಕೌನ್ಸೆಲಿಂಗ್ ಮಾಡೋದು, ಇವೆಲ್ಲವೂ ಸೇರಿದಾಗ ಮಾತ್ರ ಅದು ಫಾರ್ಮಸಿ ಪ್ರಾಕ್ಟೀಸ್ ಎನಿಸಿಕೊಳ್ಳುತ್ತೆ. ಒಂದು ನಿಮಿಷ ನಿಲ್ಲಿ. ವೈದ್ಯರು ಬರೆದುಕೊಟ್ಟ ಚೀಟಿಯನ್ನ ಮತ್ತೆ ವಿಶ್ಲೇಷಣೆ ಮಾಡೋದು ಅಂದ್ರೇನು? ಅವ್ರಿಗೆ ವೈದ್ಯರಿಗಿಂತ ಹೆಚ್ಚು ಗೊತ್ತಿರುತ್ತಾ? ನಾನು ಅಂಗಡಿಗೆ ಹೋಗಿ ಚೀಟಿ ಕೊಟ್ಟಾಗ ಅಲ್ಲೊಬ್ಬ ಹುಡುಗ ರ್ಯಾಕ್ನಿಂದ ಮಾತ್ರೆ ತೆಗೆದು ಕವರ್ನಲ್ಲಿ ಹಾಕಿ ಕೊಡ್ತಾನಲ್ಲ, ಅದಲ್ವಾ ಡಿಸ್ಪೆನ್ಸಿಂಗ್? ಅಲ್ಲಿಯೇ ನಾವು ದೊಡ್ಡ ತಪ್ಪು ಕಲ್ಪನೆಯಲ್ಲಿರೋದು. ಅಂಗಡಿಯಲ್ಲಿರೋ ಯಾವುದೇ ಸಹಾಯಕ ಔಷಧವನ್ನ ರ್ಯಾಕ್ನಿಂದ ತೆಗೆದು ತರಬಹುದು, ಕವರ್ಗಾಕಬಹುದು. ಆದ್ರೆ ಡಿಸ್ಪೆನ್ಸಿಂಗ್ ಅನ್ನೋದು ಆ ಔಷಧವನ್ನ ರೋಗಿಗೆ ಹಸ್ತಾಂತರಿಸೋ ಮುನ್ನ ನೋಂದಾಯಿತ ಫಾರ್ಮಸಿಸ್ಟ್ ಖುದ್ದಾಗಿ ಮಾಡೋ ಒಂದು ಫಾರ್ಮಸ್ಯೂಟಿಕಲ್ ಅಸೆಸ್ಮೆಂಟ್. ಓಹೋ, ಅಸೆಸ್ಮೆಂಟ್ ಏನನ್ನ ಚೆಕ್ ಮಾಡ್ತಾರೆ? ವೈದ್ಯರು ಬರೆದ ಔಷಧದ ಡೋಸೇಜ್ ಸರಿಯಾಗಿದೆಯಾ, ರೋಗಿಗೆ ಆ ಔಷಧದಿಂದ ಅಲರ್ಜಿಯಾಗೋ ಸಾಧ್ಯತೆಗಳಿವೆಯಾ, ಅಥವಾ ರೋಗಿ ಈಗಾಗಲೇ ತಗೊಳ್ತಾ ಇರೋ ಬೇರೆ ಯಾವುದಾದ್ರೂ ಮಾತ್ರೆಗಳ ಜೊತೆ ಈ ಹೊಸ ಮಾತ್ರೆ ರಿಯಾಕ್ಟ್ ಆಗಿ ಅಡ್ಡ ಪರಿಣಾಮ ಬೀರುತ್ತಾ ಅಂತ ಪರಿಶೀಲಿಸೋದು. ವೈದ್ಯರು ಕಾಯಿಲೆಗೆ ರೋಗ ನಿರ್ಣಯ ಮಾಡಿದ್ರೆ ಫಾರ್ಮಾಸಿಸ್ಟ್ ಆ ಔಷಧಿಯ ಸುರಕ್ಷತೆಯನ್ನ ಖಚಿತಪಡಿಸ್ತಾರೆ. ಇದೇನೋ ವಿಮಾನ ನಿಲ್ದಾಣದ ಅಂತಿಮ ಭದ್ರತಾ ತಪಾಸಣಾ ಅಧಿಕಾರಿ ಇದ್ದ ಹಾಗೆ ಅನಿಸ್ತಿದೆ. ಪ್ರಯಾಣಿಕರು ಎಷ್ಟೇ ತಪಾಸಣೆ ದಾಟಿ ಬಂದ್ರೂ ವಿಮಾನ ಹತ್ತೋ ಮುನ್ನ ಕೊನೆಯ ಬಾರಿ ಚೆಕ್ ಮಾಡ್ತಾರಲ್ಲ, ಹಾಗೆ. ಹೌದು, ಅದೇ ರೀತಿಯ ಜವಾಬ್ದಾರಿ. ವೈದ್ಯರ ಚೀಟಿ ಎಷ್ಟೇ ನಿಖರವಾಗಿದ್ರು ರೋಗಿಯ ಕೈ ಸೇರೋ ಮುನ್ನ ಅದು ಸೇಫ್ ಅಂತ ಖಚಿತಪಡಿಸಿಕೊಳ್ಳೋ ಅಂತಿಮ ಭದ್ರತಾ ಕೋಟೆ ಈ ಫಾರ್ಮಸಿಸ್ಟ್ಗಳು. ಇದು ನಿಜಕ್ಕೂ ಒಂದು ಹೊಸ ದೃಷ್ಟಿಕೋನ. ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಎಲ್ಲರೂ ಒಂದೇ ರೀತಿಯ ಕೆಲಸ ಮಾಡ್ತಾರಾ, ಅಥವಾ ಇದರಲ್ಲೂ ವಿಭಾಗಗಳಿವೆಯಾ? ಕೆಲಸದ ಸ್ವರೂಪದ ಆಧಾರದ ಮೇಲೆ ಇದರಲ್ಲಿ ಮುಖ್ಯವಾಗಿ 3 ವಿಧಗಳಿವೆ. ಮೊದಲನೇದು ಕಮ್ಯುನಿಟಿ ಫಾರ್ಮಸಿಸ್ಟ್. ಕಮ್ಯುನಿಟಿ ಇವರು ನಿಮ್ಮೆಲ್ಲರ ನೆರೆಹೊರೆಯಲ್ಲಿರೋ ಸಾರ್ವಜನಿಕರಿಗೆ ನೇರವಾಗಿ ಸೇವೆ ನೀಡೋ ಮೆಡಿಕಲ್ ಸ್ಟೋರ್ಗಳ ಫಾರ್ಮಸಿಸ್ಟ್ಗಳು. ಎರಡನೆಯವರು ಆಸ್ಪತ್ರೆ ಫಾರ್ಮಸಿಸ್ಟ್. ಇವರು ಆಸ್ಪತ್ರೆಯ ಒಳಗೆ ದಾಖಲಾದ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಔಷಧ ಒದಗಿಸೋ ಜವಾಬ್ದಾರಿ ಹೊಂದಿರ್ತಾರೆ. ಇನ್ನು ಮೂರನೆಯ ಮತ್ತು ಅತಿ ಮುಖ್ಯವಾದ ವಿಭಾಗ ಕ್ಲಿನಿಕಲ್ ಫಾರ್ಮಸಿಸ್ಟ್. ಇವರು ನೇರವಾಗಿ ವೈದ್ಯರೊಂದಿಗೆ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾರೆ, ರೋಗಿಯ ಚಿಕಿತ್ಸಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ.
ಈ ಕ್ಲಿನಿಕಲ್ ಫಾರ್ಮಸಿಸ್ಟ್ ವಿಚಾರದಲ್ಲಿ ಇತ್ತೀಚೆಗೆ ಒಂದು ದೊಡ್ಡ ಕಾನೂನು ಹೋರಾಟವೇ ನಡೆದಿದೆ ಅಂತ ನಮ್ಮ ಮೂಲಗಳು ಹೇಳುತ್ತವೆ. 2021 ಮತ್ತು 2025 ನಡುವೆ ನಡೆದ ಆ ಬೆಳವಣಿಗೆ ಏನು? ಅದೇನೋ ಕೇವಲ ಒಂದು ನಿರ್ದಿಷ್ಟ ಪದವಿಯವರಿಗೆ ಮಾತ್ರ ಈ ಹುದ್ದೆ ಸೀಮಿತವಾಗಿತ್ತು ಅಂತಲ್ವಾ? ಹೌದು, ಇದು ಫಾರ್ಮಸಿ ಕ್ಷೇತ್ರದಲ್ಲಿ ನಡೆದ ಬಹುದೊಡ್ಡ ಹೋರಾಟ ಅಂತಾನೆ ಹೇಳಬಹುದು. 2021ರಲ್ಲಿ ತಂದ ತಿದ್ದುಪಡಿ ಪ್ರಕಾರ ಕ್ಲಿನಿಕಲ್ ಫಾರ್ಮಸಿಸ್ಟ್ ಹುದ್ದೆಗೆ ಕೇವಲ ಫಾರ್ಮ್ ಡಿ ಅಂದ್ರೆ ಡಾಕ್ಟರ್ ಆಫ್ ಫಾರ್ಮಸಿ ಆ ಪದವೀಧರರನ್ನ ಮಾತ್ರ ಅರ್ಹರು ಅಂತ ಪರಿಗಣಿಸಲಾಗಿತ್ತು. ಓಕೆ, ಮತ್ತೆ ಬೇರೆಯವರ ಕಥೆ ಏನು? ಅದೇ ಸಮಸ್ಯೆ ಆಗಿದ್ದು. ದಶಕಗಳಿಂದ ಇದೇ ಕ್ಷೇತ್ರದಲ್ಲಿ ಎಂಫಾರ್ಮ್ ಅಂದ್ರೆ ಮಾಸ್ಟರ್ ಆಫ್ ಫಾರ್ಮಸಿ ಇನ್ ಫಾರ್ಮಸಿ ಪ್ರಾಕ್ಟೀಸ್ ಓದಿದವರು ಕೆಲಸ ಮಾಡ್ತಿದ್ರು. ಅವರಿಗೆ ಏಕಾಏಕಿ ಈ ಹುದ್ದೆಯಿಂದ ಮಾನ್ಯತೆ ಕಸಿದುಕೊಂಡಂತಾಯ್ತು. ಅರೆ, ಇದು ನ್ಯಾಯನಾ? ಖಂಡಿತ ಅಲ್ಲ. ಅದಕ್ಕೆ ಇದು ನ್ಯಾಯಾಲಯದ ಮೆಟ್ಲೇರಿತು. ಸುದೀರ್ಘವಾದ ವಾದ ವಿವಾದಗಳ ನಂತರ ಕೊನೆಗೂ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ 2025ರ ಏಪ್ರಿಲ್ನಲ್ಲಿ ಹೊಸ ತಿದ್ದುಪಡಿ ತಂದು ಎಂಫಾರ್ಮ್ ಪದವೀಧರರನ್ನು ಈ ಕ್ಲಿನಿಕಲ್ ಫಾರ್ಮಸಿಸ್ಟ್ ಹುದ್ದೆಗೆ ಸಮಾನವಾಗಿ ಅರ್ಹರು ಅಂತ ಘೋಷಣೆ ಮಾಡಿತು. ವಾವ್! ಇದು ಅನುಭವ ಮತ್ತು ವಿದ್ಯಾರ್ಹತೆ ಎರಡಕ್ಕೂ ಸಿಕ್ಕ ಕಾನೂನುಬದ್ಧ ಜಯ ಎನ್ನಬಹುದು. ನಾವು ಈ ತೀರ್ಪನ್ನ ಬೆಂಬಲಿಸ್ತೀವಿ ಅಂತಲ್ಲ, ಆದರೆ ಮೂಲಗಳಲ್ಲಿರೋ ಮಾಹಿತಿಯನ್ನ ಜನರಿಗೆ ತಲುಪಿಸೋದು ನಮ್ಮ ಉದ್ದೇಶ. ಹೌದು, ನಿಷ್ಪಕ್ಷಪಾತವಾಗಿ ನೋಡಿದ್ರೆ ಇದೊಂದು ಪ್ರಮುಖ ಬದಲಾವಣೆ. ಇರಲಿ, ಈಗಿನ ಡಿಜಿಟಲ್ ಯುಗಕ್ಕೆ ಬರೋಣ. ನಾವೆಲ್ಲರೂ ವಾಟ್ಸಾಪ್ನಲ್ಲಿ ಆ ಪ್ರಿಸ್ಕ್ರಿಪ್ಷನ್ ಫೋಟೋ ಕಳಿಸಿ ಮಾತ್ರೆ ತರಿಸ್ಕೊಳ್ಳೋದು ಬಹಳ ಕಾಮನ್ ಆಗಿದಲ್ವಾ? ಈ ಫಾರ್ಮಸಿಗಳು ಮನೆಗೆ ಔಷಧ ತಂದ್ಕೊಡ್ತವೆ. ಈ ಆನ್ಲೈನ್ ಟ್ರೆಂಡ್ ಅನ್ನ ಕಾನೂನು ಹೇಗ್ ನೋಡುತ್ತೆ? ಐ ಪ್ಲೀಡರ್ಸ್ನ ಕಾನೂನು ವಿಶ್ಲೇಷಣೆಯ ಪ್ರಕಾರ ನಮ್ಮ ಕಾನೂನು ಈ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿದೆ. ಎಲೆಕ್ಟ್ರಾನಿಕ್ ಪ್ರಿಸ್ಕ್ರಿಪ್ಷನ್ಗಳನ್ನ ಕಾನೂನುಬದ್ಧವಾಗಿ ಮಾನ್ಯ ಮಾಡಲಾಗಿದೆ. ಆದರೆ ಇಲ್ಲಿ ಒಂದು ದೊಡ್ಡ ಆದರೆ ಇದೆ. ಏನದು? ಈ ಫಾರ್ಮಸಿಗಳು ಕೇವಲ ಗ್ರೀನ್ ಝೋನ್ನಲ್ಲಿ ಮಾತ್ರ ಕಾರ್ಯನಿರ್ವಹಿಸಬೇಕು ಅಂತ ನಿಯಮ ಇದೆ. ಒಂದು ನಿಮಿಷ, ಗ್ರೀನ್ ಝೋನ್ ಅಂದ್ರೆ ಭೌಗೋಳಿಕವಾಗಿ ಯಾವುದಾದ್ರೂ ನಿರ್ದಿಷ್ಟ ಪ್ರದೇಶನಾ? ಲೈಕ್ ಹಸಿರು ವಲಯ ಅಂತನಾ? ಇಲ್ಲ, ಭೌಗೋಳಿಕ ಪ್ರದೇಶ ಅಲ್ಲ. ಗ್ರೀನ್ ಝೋನ್ ಅಂದ್ರೆ ಔಷಧವನ್ನ ಆನ್ಲೈನ್ನಲ್ಲಿ ಮಾರಾಟ ಮಾಡೋ ಸಂಸ್ಥೆಯಲ್ಲಿ ಕಡ್ಡಾಯವಾಗಿ ಒಬ್ಬ ನೋಂದಾಯಿತ ಫಾರ್ಮಸಿಸ್ಟ್ ಇರಲೇಬೇಕು. ಅಷ್ಟೇ ಅಲ್ಲ, ಅವರು ಯಾವ ರಾಜ್ಯದಲ್ಲಿ ರಿಟೇಲ್ ಪರವಾನಗಿ ಪಡೆದಿದ್ದಾರೋ ಆ ರಾಜ್ಯದೊಳಗಿನ ಆರ್ಡರ್ಗಳನ್ನ ಮಾತ್ರ ಅವರು ಪೂರೈಸಬಹುದು. ಓಹೋ, ಅಂದ್ರೆ ಕ್ರಾಸ್ ಬಾರ್ಡರ್ ಮಾಡಂಗಿಲ್ಲ? ಖಂಡಿತ ಇಲ್ಲ. ಉದಾಹರಣೆಗೆ, ಕರ್ನಾಟಕದಲ್ಲಿ ಲೈಸೆನ್ಸ್ ಪಡೆದ ಈ ಫಾರ್ಮಸಿ ದೆಹಲಿಯ ರೋಗಿಗೆ ನೇರವಾಗಿ ರಿಟೇಲ್ ಆಗಿ ಔಷಧ ಕಳಿಸುವಂತಿಲ್ಲ. ಎಲ್ಲೆಂದರಲ್ಲಿ ಯಾರ್ಯಾರಿಗೋ ಮಾರಾಟ ಮಾಡೋದನ್ನ ತಡೆಯೋಕೆ ಈ ಕಟ್ಟುನಿಟ್ಟಿನ ನಿಯಮ ತಂದಿದ್ದಾರೆ. ಇದು ಬಹಳ ಮುಖ್ಯವಾದ ಮಾಹಿತಿ. ಆನ್ಲೈನ್ ಆದರೂ ಅಲ್ಲಿಯೂ ಆ ಅಂತಿಮ ಭದ್ರತಾ ತಪಾಸಣಾಧಿಕಾರಿ ಇರಲೇಬೇಕು ಅನ್ನೋದು ಸ್ಪಷ್ಟ ಆಯಿತು. ಇನ್ನು ಈ ಫಾರ್ಮಸಿಸ್ಟ್ಗಳು ಪಾಲಿಸಬೇಕಾದ ನೈತಿಕ ಮಾನದಂಡಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಅವರು ಬಿಳಿ ಕೋಟ್ ಹಾಕೊಳ್ಳೇಬೇಕು ಅಂತ ನಿಯಮ ಇದೆಯಂತೆ, ಹೌದಾ? ಹೌದು, ಕಡ್ಡಾಯ ನಿಯಮ ಅದು. ಅದು ಕೇವಲ ಒಂದು ಸಮವಸ್ತ್ರತಾನ? ಅದರ ಹಿಂದೆ ಅಂತಹ ದೊಡ್ಡ ಕಾನೂನಿನ ಉದ್ದೇಶ ಏನಿದೆ? ನೋಡಿ, ಬಿಳಿ ಕೋಟ್ ಕೇವಲ ಒಂದು ಬಟ್ಟೆ ಅಲ್ಲ, ಅದೊಂದು ನಂಬಿಕೆಯ ಸಂಕೇತ. ಕಾನೂನಿನ ಪ್ರಕಾರ ಫಾರ್ಮಸಿಸ್ಟ್ಗಳು ಕಡ್ಡಾಯವಾಗಿ ಶುದ್ಧವಾದ ಬಿಳಿ ಕೋಟ್ ಧರಿಸಬೇಕು ಮತ್ತು ಅದರ ಮೇಲೆ ಅವರ ಹೆಸರು ಹಾಗೂ ವಿದ್ಯಾರ್ಹತೆ ಇರೋ ಬ್ಯಾಜ್ ಇರಲೇಬೇಕು. ಓಕೆ. ಜೊತೆಗೆ ಫಾರ್ಮಸಿಯ ಪ್ರವೇಶ ದ್ವಾರದಲ್ಲಿ ಅವರ ಹೆಸರನ್ನ ಪ್ರದರ್ಶಿಸಬೇಕು. ಇದರ ಹಿಂದಿನ ಉದ್ದೇಶ ಏನಂದ್ರೆ, ರೋಗಿ ಅಂಗಡಿಗೆ ಕಾಲಿಟ್ಟ ತಕ್ಷಣ ಇದು ಕೇವಲ ವ್ಯಾಪಾರದ ಸ್ಥಳ ಅಲ್ಲ, ಬದಲಾಗಿ ನಾನೊಬ್ಬ ಅಧಿಕೃತ ಆರೋಗ್ಯ ವೃತ್ತಿಪರನ ಎದುರು ನಿಂತಿದ್ದೀನಿ ಅನ್ನೋ ಒಂದು ಮಾನಸಿಕ ಭರವಸೆ, ಅಂದ್ರೆ ಸೈಕಲಾಜಿಕಲ್ ಟ್ರಸ್ಟ್ ಮೂಡಬೇಕು. ನಿಜ. ಯಾರು ಬೇಕಾದ್ರೂ ಸಾಮಾನ್ಯ ಬಟ್ಟೆಲ್ ನಿಂತು ಔಷಧಿ ಕೊಟ್ರೆ ಅಲ್ಲಿ ಆ ಜವಾಬ್ದಾರಿ ಇರಲ್ಲಲ್ವಾ? ಬಿಳಿ ಕೋಟ್ ಆ ಜವಾಬ್ದಾರಿಯನ್ನ ಎತ್ತಿ ಹಿಡಿಯುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ನಾವು ಅಂಗಡಿಗೆ ಹೋದಾಗ ಇನ್ನೊಂದು ಸಾಮಾನ್ಯ ದೃಶ್ಯ ಕಾಣುತ್ತೆ. ವೈದ್ಯರು ಬರದ ಬ್ರ್ಯಾಂಡ್ ಇಲ್ಲದಿದ್ದಾಗ, ಸರ್ ಆ ಕಂಪನಿದಿಲ್ಲ, ಆದರೆ ಅದೇ ಕಂಪೋಸಿಷನ್ ಇರೋ ಬೇರೆ ಕಂಪನಿಯ ಔಷಧ ಇದೆ, ತಗೊಳ್ಳಿ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಇಲ್ಲ, ಇಲ್ಲಿ ಕಾನೂನು ಬಹಳ ಕಠಿಣವಾಗಿದೆ. ಫಾರ್ಮಸಿಸ್ಟ್ ತಾನೇ ಸ್ವತಃ ನಿರ್ಧರಿಸಿ ಬೇರೆ ಬ್ರ್ಯಾಂಡ್ನ ಔಷಧವನ್ನ ಬದಲಾಯಿಸುವಂತಿಲ್ಲ. ಇದನ್ನ ಅನಧಿಕೃತ ಬದಲಾವಣೆ ಅಥವಾ ಅನ್ಆಥರೈಸ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಅಂತಾರೆ. ಹೌದಾ? ಹೌದು. ವಿಶೇಷವಾಗಿ ಶೆಡ್ಯೂಲ್ ಎಚ್ ಮತ್ತು ಎಕ್ಸ್ ನಂತಹ ಗಂಭೀರ ಔಷಧಗಳ ವಿಚಾರದಲ್ಲಿ ವೈದ್ಯರ ಒಪ್ಪಿಗೆ ಇಲ್ಲದೆ ಬದಲಾಯಿಸೋದು ಸಂಪೂರ್ಣ ಕಾನೂನು ಬಾಹಿರ. ಯಾಕೆ? ಎರಡರಲ್ಲೂ ಒಂದೇ ರಾಸಾಯನಿಕ ಇದ್ರೆ ಬದಲಾಯಿಸಿದ್ರೆ ತಪ್ಪೇನು? ಇದರಿಂದ ರೋಗಿಗೆ ಕಡಿಮೆ ಬೆಲೆ ಔಷಧ ಸಿಗ್ಬೋದಲ್ವಾ?
ನಮ್ಗೆ ಮೇಲ್ನೋಟಕ್ಕೆ ರಾಸಾಯನಿಕ ಒಂದೇ ಅನಿಸಿದ್ರೂ ಆ ಔಷಧ ತಯಾರಿಕೆಯಲ್ಲಿ ಬಳಸುವ ಇತರ ವಸ್ತುಗಳು, ಅದು ದೇಹದಲ್ಲಿ ಕರಗುವ ವೇಗ, ಹೀಗೆ ಹಲವು ವ್ಯತ್ಯಾಸಗಳಿರಬಹುದು. ಓಹೋ, ಅಂದ್ರೆ ಎಲ್ಲವೂ ಸೇಮ್ ಇರಲ್ಲ. ಖಂಡಿತ ಇರಲ್ಲ. ವೈದ್ಯರು ರೋಗಿಯ ನಿರ್ದಿಷ್ಟ ಸ್ಥಿತಿಯನ್ನು ನೋಡಿ ಆ ಬ್ರ್ಯಾಂಡ್ ಬರೆದಿರ್ತಾರೆ. ಒಂದು ವೇಳೆ ಫಾರ್ಮಾಸಿಸ್ಟ್ ಬದಲಾಯಿಸಿ ಆ ರೋಗಿಗೆ ಏನಾದ್ರೂ ಅಡ್ಡಪರಿಣಾಮ ಆದ್ರೆ ಅದಕ್ಕೆ ಯಾರ್ ಹೊಣೆ? ಅದಕ್ಕಾಗಿಯೇ ಬ್ರ್ಯಾಂಡ್ ಬದಲಾಯಿಸಬೇಕಾದ್ರೆ ವೈದ್ಯರನ್ನ ಸಂಪರ್ಕಿಸಿ ಅವರ ಅನುಮತಿ ಪಡೆಯುವುದು ಕಡ್ಡಾಯ. ಅರ್ಥವಾಯಿತು. ಇನ್ನು ಕೌನ್ಸೆಲಿಂಗ್ ವಿಚಾರಕ್ಕೆ ಬಂದ್ರೆ, ಇದು ನಿಜಕ್ಕೂ ಪ್ರಾಯೋಗಿಕವಾಗಿ ಸಾಧ್ಯನಾ? ನಮ್ಮ ದೇಶದಲ್ಲಿ ಮೆಡಿಕಲ್ ಸ್ಟೋರ್ಗಳ ಮುಂದೆ ಸದಾ ಜನಜಂಗುಳಿ ಇರುತ್ತೆ. ಪ್ರತಿಯೊಬ್ಬರಿಗೂ ಔಷಧ ತಗೊಳ್ಳೋ ವಿಧಾನ, ಅಡ್ಡ ಪರಿಣಾಮಗಳ ಬಗ್ಗೆ ವಿವರಿಸ್ತಾ ಕೂರೋಕೆ ಅವರಿಗೆ ಸಮಯ ಇರುತ್ತಾ? ಹೌದು, ಇದು ನೋಡೋಕೆ ಪ್ರಾಯೋಗಿಕವಾಗಿ ಕಷ್ಟ ಅನ್ಸಿದ್ರು ಕಾನೂನಿನ ಅಡಿಯಲ್ಲಿ ಇದು ಅವರ ಕಡ್ಡಾಯ ಕರ್ತವ್ಯ. ಔಷಧವನ್ನ ಹೇಗೆ ತಗೋಬೇಕು, ಊಟದ ಮುಂಚೆನೋ ಅಥವಾ ನಂತರವೋ, ಮತ್ತು ಆ ಔಷಧದ ಜೊತೆಗೆ ಯಾವ ಆಹಾರ ಸೇವಿಸಬಾರದು ಅನ್ನೋದನ್ನ ವಿವರಿಸಲೇಬೇಕು. ಆದ್ರೆ ಜನ ಕಾಯ್ತಾ ಇರ್ತಾರಲ್ಲ. ಜನಜಂಗುಳಿ ಇದೆ ಅನ್ನೋ ಕಾರಣಕ್ಕೆ ಜೀವ ಉಳಿಸುವ ಔಷಧದ ಮಾಹಿತಿಯನ್ನ ಮುಚ್ಚಿಡುವಂತಿಲ್ಲ. ರೋಗಿಯೇ ಸ್ವತಃ ಅವಸರದಲ್ಲಿದ್ದು ನನ್ಗೆ ಕೌನ್ಸಿಲಿಂಗ್ ಬೇಡ, ನನ್ಗೆಲ್ಲ ಗೊತ್ತಿದೆ ಅಂತ ನಿರಾಕರಿಸಿದ್ರೆ ಮಾತ್ರ ಇದಕ್ಕೆ ವಿನಾಯಿತಿ ಸಿಗತ್ತೆ. ಇದೇ ರೀತಿ ಅಂದ್ರೆ ಪ್ರಾಯೋಗಿಕವಾಗಿ ನನಗೆ ಅಸಾಧ್ಯ ಅಂತ ಅನ್ಸೋ ಇನ್ನೊಂದು ನಿಯಮದ ಬಗ್ಗೆ ನಮ್ಮ ಮೂಲಗಳಲ್ಲಿ ಓದಿದೆ. ಪ್ರತಿಯೊಬ್ಬ ರೋಗಿಯ ದಾಖಲೆಗಳನ್ನ 5 ವರ್ಷಗಳ ಕಾಲ ಕಾಯ್ದುಕೊಳ್ಳಬೇಕಂತೆ. ನೂರಾರು ಜನ ಬಂದು ದಿನನಿತ್ಯ ಜ್ವರ, ತಲೆನೋವಿನ ಮಾತ್ರೆ ತಗೊಂಡು ಹೋಗ್ತಾರೆ. ಇಷ್ಟೆಲ್ಲ ಟ್ರ್ಯಾಕ್ ಮಾಡೋದು ಹೇಗೆ ಸಾಧ್ಯ? ಇಲ್ಲಿ ನಾವೊಂದು ವಿಷಯ ಸ್ಪಷ್ಟಪಡಿಸಿಕೊಳ್ಬೇಕು. ನೀವು ಹೇಳಿದ ಹಾಗೆ ಸಾಮಾನ್ಯ ಜ್ವರದ ಮಾತ್ರೆಗಳಾದ ಓವರ್ ದಿ ಕೌಂಟರ್ ಔಷಧಿಗಳಿಗೆ ಇದು ಕಟ್ಟುನಿಟ್ಟಾಗಿ ಅನ್ವಯಿಸಲ್ಲ. ಆದರೆ ಪ್ರಿಸ್ಕ್ರಿಪ್ಷನ್ ಮೇಲೆ ಮಾತ್ರವೇ ನೀಡಬೇಕಾದ ಪ್ರಮುಖ ಔಷಧಿಗಳು, ದೀರ್ಘಕಾಲದ ಕಾಯಿಲೆಗಳ ಚಿಕಿತ್ಸೆ ಮತ್ತು ನಾರ್ಕೋಟಿಕ್ ಔಷಧಗಳ ದಾಖಲೆಗಳನ್ನು ಮಾತ್ರ ಚಿಕಿತ್ಸೆ ಆರಂಭವಾದ ದಿನದಿಂದ ಕನಿಷ್ಠ 5 ವರ್ಷಗಳ ಕಾಲ ಕಾಯ್ದುಕೊಳ್ಳಲೇಬೇಕು. ಓಕೆ, ಅಂದ್ರೆ ಎಲ್ಲದಕ್ಕೂ ಅಲ್ಲ. ಹೌದು. ಆಮೇಲೆ ರೋಗಿ ಅಥವಾ ಯಾವುದೇ ಅಧಿಕೃತ ಕಾನೂನು ಅಧಿಕಾರಿಗಳು ಕೇಳಿದ್ರೆ 72 ಗಂಟೆಗಳ ಒಳಗೆ ಅದನ್ನು ಒದಗಿಸಬೇಕು. 5 ವರ್ಷಗಳ ಕಾಲ ಯಾಕೆ? ಇದರ ಅವಶ್ಯಕತೆ ಏನಿದೆ? ಯಾಕಂದ್ರೆ ವೈದ್ಯಕೀಯ ಜಗತ್ತಿನಲ್ಲಿ ರೋಗಿಯ ಹಳೆಯ ಇತಿಹಾಸ ಬಹಳ ಮುಖ್ಯ. ಯಾವುದಾದ್ರೂ ಔಷಧದಿಂದ ಭವಿಷ್ಯದಲ್ಲಿ ಗಂಭೀರ ಅಡ್ಡ ಪರಿಣಾಮ ಕಂಡುಬಂದ್ರೆ ಅಥವಾ ಯಾವುದಾದ್ರೂ ಕ್ರಿಮಿನಲ್ ಪ್ರಕರಣದಲ್ಲಿ ಯಾರಾದ್ರೂ ವಿಷಕಾರಿ ಔಷಧ ಖರೀದಿಸಿದ್ದಾರಾ ಅಂತ ಪೊಲೀಸರು ತನಿಖೆ ನಡೆಸಬೇಕಾದ್ರೆ ಈ ದಾಖಲೆಗಳೇ ಆಧಾರ. ಇದು ನ್ಯಾಯಾಂಗ ವ್ಯವಸ್ಥೆಗೂ ವೈದ್ಯಕೀಯ ಸಂಶೋಧನೆಗೂ ಬಹಳ ದೊಡ್ಡ ಅಡಿಪಾಯ. ಇದು ನಿಜಕ್ಕೂ ದೊಡ್ಡ ಜವಾಬ್ದಾರಿ. ಇದನ್ನೆಲ್ಲ ಕೇಳ್ತಿದ್ರೆ ನನಗೆ ವಕೀಲರು ಮತ್ತು ಕಕ್ಷಿದಾರರ ನಡುವಿನ ಗೌಪ್ಯತೆ, ಕ್ಲೈಂಟ್ ಅಟಾರ್ನಿ ಪ್ರಿವಿಲೇಜ್ ನೆನಪಾಡುತ್ತೆ. ನಾನು ಯಾವ ಕಾಯಿಲೆಗೆ ಔಷಧ ತಗೊಳ್ತಿದ್ದೀನಿ ಅನ್ನೋದು ಫಾರ್ಮಸಿಸ್ಟ್ಗೆ ತಿಳಿದಿರುತ್ತೆ. ನಾಳೆ ನನ್ನ ಪಕ್ಕದ ಮನೆಯವರೋ ನನ್ನ ಸಂಬಂಧಿಕರು ಬಂದು ಕೇಳಿದ್ರೆ ಅವರು ನನ್ನ ಗುಟ್ಟನ್ನ ರಟ್ಟು ಮಾಡುವುದಾ? ಖಂಡಿತ ಇಲ್ಲ. ರೋಗಿಯ ಗುಪ್ತತೆ ಅಥವಾ ಕಾನ್ಫಿಡೆನ್ಷಿಯಾಲಿಟಿ ಇಲ್ಲಿ ಅತ್ಯಂತ ಪವಿತ್ರವಾದದ್ದು. ರೋಗಿಯ ಕಾಯಿಲೆ ಅಥವಾ ಯಾವುದೇ ಖಾಸಗಿ ವಿಚಾರಗಳನ್ನ ಅವರು ಯಾರಿಗೂ ಹೇಳುವಂತಿಲ್ಲ. ಇದು ಅವರ ನೈತಿಕ ಸಂಹಿತೆಯ ಅತಿ ದೊಡ್ಡ ಭಾಗ. ಅಂದ್ರೆ ಸಂಪೂರ್ಣ ಗೌಪ್ಯತೆ ಇರುತ್ತೆ. ಹೌದು. ಆದ್ರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದಕ್ಕೆ ಒಂದೆರಡು ವಿನಾಯಿತಿಗಳಿವೆ. ವಿನಾಯಿತಿಗಳ ಅಂದ್ರೆ ಗುಟ್ಟನ್ನ ರಟ್ಟು ಮಾಡಬಹುದಾದ ಸನ್ನಿವೇಶಗಳು ಇವ್ಯಾ? ಉದಾಹರಣೆಗೆ, ರೋಗಿಗೆ ಯಾವುದಾದ್ರೂ ಭಯಾನಕ ಸಾಂಕ್ರಾಮಿಕ ರೋಗ ಇದ್ರೆ, ಆತನಿಂದ ಇಡೀ ಸಮಾಜಕ್ಕೆ ಅಪಾಯ ಇದ್ರೆ ಮತ್ತು ಆ ಮಾಹಿತಿಯನ್ನ ಮುಚ್ಚಿಡೋದು ಕಾನೂನಿಗೆ ವಿರುದ್ಧ ಆಗಿದ್ರೆ ಆಗ ಮಾತ್ರ ಕಾನೂನು ಅಧಿಕಾರಿಗಳ ಮುಂದೆ ಅಥವಾ ನ್ಯಾಯಾಲಯದ ಆದೇಶದ ಮೇರೆಗೆ ಬಹಿರಂಗಪಡಿಸಬಹುದು. ಅದನ್ನ ಬಿಟ್ಟು ಸಾಮಾನ್ಯ ಕಾಯಿಲೆಗಳ ಮಾಹಿತಿಯನ್ನ ಯಾರಿಗೂ ನೀಡುವಂತಿಲ್ಲ. ಓಕೆ, ಅದು ಅರ್ಥಪೂರ್ಣವಾಗಿದೆ. ಕೆಲವೊಮ್ಮೆ ನಾವು ಪತ್ರಿಕೆಗಳಲ್ಲಿ ಗುಣಮುಖರಾಗದಿದ್ದರೆ ಹಣ ವಾಪಸ್ ಅಂತ ಆಕರ್ಷಕ ಜಾಹೀರಾತುಗಳನ್ನು ನೋಡ್ತೀವಿ. ಫಾರ್ಮಸಿಗಳು ಇಂಥ ಗ್ಯಾರಂಟಿ ಕಾರ್ಡ್ ಕೊಡ್ಬೋದಾ? ಇಲ್ವೇ ಇಲ್ಲ. ಇಂಥ ಒಪ್ಪಂದಗಳನ್ನ ಮಾಡ್ಕೊಳ್ಳೋದು ಸಂಪೂರ್ಣ ಅನೈತಿಕ ಅಂತ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ಫಾರ್ಮಸಿ ವೃತ್ತಿಯ ಮೂಲ ಉದ್ದೇಶ ಮಾನವೀಯ ಸೇವೆ ಆಗಿರಬೇಕು, ಆರ್ಥಿಕ ಲಾಭ ಎರಡನೇ ಆದ್ಯತೆ ಆಗಬೇಕು. ರೋಗಿಯ ಭರವಸೆಯೊಂದಿಗೆ ಆ ರೀತಿ ವ್ಯಾಪಾರ ಮಾಡೋದು ಸಂಪೂರ್ಣ ಕಾನೂನು ಬಾಹಿರ. ಇಷ್ಟೆಲ್ಲ ಉನ್ನತ ಮಟ್ಟದ ಕರ್ತವ್ಯಗಳಿರುವಾಗ ಒಂದು ವೇಳೆ ಈ ನಿಯಮಗಳನ್ನು ಉಲ್ಲಂಘಿಸಿದ್ರೆ ಏನಾಗತ್ತೆ? ಕಾನೂನಿನಲ್ಲಿ ವೃತ್ತಿಪರ ದುರ್ನಡತೆ ಅಥವಾ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಅಂತ ಯಾವುದನ್ನು ಪರಿಗಣಿಸಲಾಗಿದೆ? ಕಾರ್ಯಕ್ರಮದ ಆರಂಭದಲ್ಲಿ ನಾವು ಮಾತಾಡಿದ ಆ ಸರ್ಟಿಫಿಕೇಟ್ ಬಾಡಿಗೆಗೆ ಕೊಡೋ ವಿಚಾರ ಎಷ್ಟು ಗಂಭೀರವಾದದ್ದು? ದುರ್ನಡತೆಯ ಪಟ್ಟಿಯಲ್ಲಿ ಇದೇ ಅತಿ ದೊಡ್ಡ ಅಪರಾಧ. ಹೌದಾ? ಹೌದು.
ಕೇವಲ ನೋಂದಣಿ ಪ್ರಮಾಣಪತ್ರವನ್ನ ಗೋಡೆಗೆ ತೂಗು ಹಾಕಿ ಫಾರ್ಮಸಿಸ್ಟ್ ಖುದ್ದಾಗಿ ಅಂಗಡಿಯಲ್ಲಿ ಇರದೆ ಔಷಧದ ಗಂಧಗಾಳಿ ಗೊತ್ತಿಲ್ಲದ ಅನರ್ಹ ವ್ಯಕ್ತಿಗಳು ಔಷಧ ನೀಡಿದ್ರೆ ಅದು ನೇರವಾಗಿ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡಿದಂತೆ. ನಿಜ. ಕಾನೂನಿನ ಅಡಿಯಲ್ಲಿ ಇದನ್ನ ಅತಿ ಗಂಭೀರ ದುರ್ನಡತೆ ಅಂತ ಪರಿಗಣಿಸಲಾಗಿದೆ. ಒಂದೇ ಪ್ರಮಾಣಪತ್ರವನ್ನ ಹಲವು ಅಂಗಡಿಗಳಿಗೆ ಕೊಡೋದು ಸಾಬೀತಾದ್ರೆ ಅವರ ಪರವಾನಗಿಯನ್ನೇ ಶಾಶ್ವತವಾಗಿ ರದ್ದುಗೊಳಿಸಬಹುದು. ಇನ್ನು ಈ ಕಮಿಷನ್ ದಂಧೆಗಳ ಬಗ್ಗೆಯೂ ಕಟ್ಟಲಿಟ್ಟಿನ ನಿಯಮಗಳಿವೆ ಅಂತ ಕೇಳಿದ್ದೀನಿ. ವೈದ್ಯರು ಮತ್ತು ಫಾರ್ಮಸಿಗಳ ನಡುವೆ ಒಂದು ಅಲಿಖಿತ ಒಪ್ಪಂದ ಇರುತ್ತೆ ಅಂತ ಜನಸಾಮಾನ್ಯರು ಮಾತಾಡ್ಕೊಳ್ತಾರೆ. ರೋಗಿಗಳನ್ನ ತಮ್ಮದೇ ಫಾರ್ಮಸಿಗೆ ಕಳಿಸ್ಕೊಳ್ಳೋಕೆ ಕಮಿಷನ್ ಕೊಡೋದು ಅಥವಾ ಏಜೆಂಟ್ರನ್ನ ಬಳಸೋದು ದುರ್ನಡತೆನಾ? ಹೌದು. ವೈದ್ಯಕೀಯ ಕ್ಷೇತ್ರದಲ್ಲಿ ಕಮಿಷನ್, ಬೋನಸ್ ಅಥವಾ ಉಡುಗೊರೆಗಳನ್ನು ಕೊಡೋದು ಹಾಗೂ ತಗೊಳ್ಳೋದು ಎರಡೂ ಅಪರಾಧ. ರೋಗಿಗಳನ್ನ ಆಕರ್ಷಿಸಲು ದಲ್ಲಾಳಿಗಳನ್ನ ಅಥವಾ ಇಟ್ಔಟ್ಸ್ ಅಂತಾರಲ್ಲ, ಅವರನ್ನ ಬಳಸೋದು ಕೂಡ ವೃತ್ತಿಪರ ದುರ್ನಡತೆಯಾಗುತ್ತೆ. ರೋಗಿಯು ತನಗೆ ಎಲ್ಲಿ ಇಷ್ಟವೋ ಅಲ್ಲಿ ಔಷಧ ಖರೀದಿಸಲು ಸಂಪೂರ್ಣ ಸ್ವತಂತ್ರ. ಹಾಗಾದ್ರೆ ಒಬ್ಬ ಫಾರ್ಮಸಿಸ್ಟ್ ತನ್ನನ್ನ ತಾನು ಪ್ರಚಾರ ಮಾಡ್ಕೊಳ್ಬೋದಾ? ಲೈಕ್, ನನ್ನ ಫಾರ್ಮಸಿ ಅತಿ ದೊಡ್ಡದು, ಬನ್ನಿ ಅಂತ ಪತ್ರಿಕೆಗಳಲ್ಲಿ ದೊಡ್ಡದಾಗಿ ಫೋಟೋ ಹಾಕಿ ಜಾಹೀರಾತು ನೀಡಬಹುದಾ? ಇಲ್ಲ. ಫಾರ್ಮಸಿ ಅನ್ನೋದು ದಿನಸಿ ಅಂಗಡಿಯಲ್ಲ. ಹೊಸದಾಗಿ ವೃತ್ತಿ ಆರಂಭಿಸಿದಾಗ ಅಥವಾ ವಿಳಾಸ ಬದಲಾಯಿಸಿದಾಗ ಮಾತ್ರ ಪತ್ರಿಕೆಯಲ್ಲಿ ಒಂದು ಸಣ್ಣ ಪ್ರಕಟಣೆ ನೀಡಲು ಅವಕಾಶ ಇದೆ. ಅಷ್ಟೇನಾ? ಹೌದು. ಅದನ್ನ ಬಿಟ್ಟು ತನ್ನ ಹೆಸರಿನಲ್ಲಿ ಯಾವುದೇ ಔಷಧ ಅಥವಾ ಉತ್ಪನ್ನವನ್ನ ಎಂಡೋರ್ಸ್ ಮಾಡೋದು, ರೋಗಿಗಳನ್ನ ಆಕರ್ಷಿಸಲು ತನ್ನ ಫೋಟೋ ಹಾಕಿ ಕರಪತ್ರ ಹಂಚೋದು ಅನೈತಿಕ. ಅದರಲ್ಲೂ ಔಷಧದ ಸಂಯೋಜನೆ ತಿಳಿಯದ ರಹಸ್ಯ ಔಷಧಗಳನ್ನ ಅಥವಾ ಸೀಕ್ರೆಟ್ ರೆಮಿಡೀಸ್ ಮಾರೋದು ಕಟ್ಟುನಿಟ್ಟಿನಾಗಿ ನಿಷೇಧಿಸಲ್ಪಟ್ಟಿದೆ. ನ್ಯಾಯದೇ ಕಾನೂನು ವಿಶ್ಲೇಷಣೆಯಲ್ಲಿ ನಾನಿನ್ನೊಂದು ಕುತೂಹಲಕಾರಿ ಅಂಶ ನೋಡಿದೆ. ಒಬ್ಬ ಫಾರ್ಮಸಿಸ್ಟ್ ಒಂದೇ ಸಮಯದಲ್ಲಿ ಹಲವು ಕಡೆ ಕೆಲಸ ಮಾಡುವಂತಿಲ್ಲ ಅಂತ ಹೇಳಲಾಗಿದೆ. ಆದರೆ ಈಗಿನ ಕಾಲದಲ್ಲಿ ಮೂನ್ ಲೈಟಿಂಗ್ ಅಥವಾ ಹಲವು ಕಡೆ ಕೆಲಸ ಮಾಡೋದು ಬಹಳ ಸಹಜ ಅಲ್ವಾ? ಫಾರ್ಮಸಿಸ್ಟ್ಗಳಿಗೆ ಮಾತ್ರ ಈ ನಿರ್ಬಂಧ ಯಾಕೆ? ಫಾರ್ಮಸಿಸ್ಟ್ ಕೆಲಸಕ್ಕೆ ಸಂಪೂರ್ಣ ಏಕಾಗ್ರತೆ ಬೇಕು. ಒಬ್ಬ ಫಾರ್ಮಸಿಸ್ಟ್ ಒಂದು ಫಾರ್ಮಸಿಯಲ್ಲಿ ಪೂರ್ಣಾವಧಿ ಕೆಲಸ ಮಾಡ್ತಲೇ ಅದೇ ಸಮಯದಲ್ಲಿ ಬೇರೆಡೆ ಕಾಲೇಜಿನಲ್ಲಿ ಪಾಠ ಮಾಡೋದು ಅಥವಾ ಬೇರೆ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ಏನಾಗತ್ತೆ? ಸುಸ್ತಾಗತ್ತೆ. ಹೌದು. ದೈಹಿಕ ಮತ್ತು ಮಾನಸಿಕ ಆಯಾಸದಿಂದ ಔಷಧ ನೀಡುವಾಗ ತಪ್ಪು ಮಾಡೋ ಸಾಧ್ಯತೆಗಳು ಇರ್ತವೆ. ಒಂದು ಸಣ್ಣ ತಪ್ಪು ಒಬ್ಬರ ಜೀವ ತೆಗೆಯಬಹುದು. ಆದ್ದರಿಂದ ಇದನ್ನ ದುರ್ನಡತೆ ಅಂತ ಪರಿಗಣಿಸ್ತಾರೆ. ಈ ಕಾಯ್ದೆ ಕೇವಲ ಔಷಧಾಲಯದ ಒಳಗಿನ ತಪ್ಪುಗಳನ್ನಷ್ಟೇ ಅಲ್ಲ, ಅವರ ವೈಯಕ್ತಿಕ ನಡತೆಯನ್ನು ಪ್ರಶ್ನಿಸುತ್ತೆ ಅನ್ನೋದು ನನಗೆ ಬಹಳ ಆಶ್ಚರ್ಯ ತರಿಸಿತು. ರೋಗಿಯೊಂದಿಗೆ ಅನೈತಿಕ ಸಂಬಂಧ ಹೊಂದುವುದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಗೈರು ಹಾಜರಾಗುವುದನ್ನು ದುರ್ನಡತೆ ಎಂದಿದ್ದಾರಲ್ಲ, ಅವರ ವೈಯಕ್ತಿಕ ಜೀವನಕ್ಕೂ ಫಾರ್ಮಸಿಗೂ ಏನು ಸಂಬಂಧ? ಯಾಕಂದ್ರೆ ಅವರು ಸಮಾಜದಲ್ಲಿ ನಂಬಿಕೆಯ ಸ್ಥಾನದಲ್ಲಿದ್ದಾರೆ. ರೋಗಿಗಳು ಬಹಳ ದುರ್ಬಲ ಸ್ಥಿತಿಯಲ್ಲಿ ಅವರ ಬಳಿ ಬರ್ತಾರೆ. ಅಂಥ ಸಮಯದಲ್ಲಿ ತಮ್ಮ ವೃತ್ತಿಪರ ಸ್ಥಾನವನ್ನ ದುರುಪಯೋಗಪಡಿಸಿಕೊಂಡು ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ ಅಥವಾ ಅನೈತಿಕ ಸಂಬಂಧ ಹೊಂದೋದು ಘೋರ ಅಪರಾಧ. ಹೌದು, ಅದು ಒಪ್ಪುವಂಥದ್ದು. ಹಳ್ಳಿಯ ಜನರಿಗೆ ಔಷಧ ಸಿಗೋದಿಲ್ಲ, ಅದೊಂದು ದೊಡ್ಡ ಅಪರಾಧ ತಾನೇ. ಒಬ್ಬ ಫಾರ್ಮಸಿಸ್ಟ್ ಸಮಗ್ರವಾಗಿ ಒಬ್ಬ ಜವಾಬ್ದಾರಿಯುತ ಪ್ರಜೆ ಆಗಿರಬೇಕು ಅನ್ನೋದೇ ಈ ಕಾನೂನಿನ ಆಶಯ. ಇಷ್ಟೆಲ್ಲ ಕಟ್ಟುನಿಟ್ಟಾದ ನಿಯಮಗಳನ್ನಂತೂ ನಾವು ನೋಡಲಿ, ಆದರೆ ಈ ನಿಯಮಗಳನ್ನ ಮುರಿದ್ರೆ ಯಾರು ಕ್ರಮ ಕೈಗೊಳ್ತಾರೆ? ಫಾರ್ಮಸಿಗಳ ಮೇಲೆ ಕಣ್ಣಿಡುವವರು ಯಾರು? ಇಲ್ಲಿ ಫಾರ್ಮಸಿ ಇನ್ಸ್ಪೆಕ್ಟರ್ಗಳ ಪಾತ್ರ ಅತಿ ಮುಖ್ಯ. ಡ್ರಗ್ಸ್ ಮತ್ತು ಕಾಸ್ಮೆಟಿಕ್ಸ್ ಕಾಯ್ದೆ ಹಾಗೂ ಫಾರ್ಮಸಿ ಕಾಯ್ದೆಯಡಿ ಈ ಇನ್ಸ್ಪೆಕ್ಟರ್ಗಳಿಗೆ ಯಾವುದೇ ಔಷಧಾಲಯವನ್ನ ತಪಾಸಣೆ ಮಾಡೋ, ದಾಖಲೆಗಳನ್ನ ಪರಿಶೀಲಿಸೋ ಸಂಪೂರ್ಣ ಅಧಿಕಾರ ಇರುತ್ತೆ. ಒಂದು ವೇಳೆ ಫಾರ್ಮಸಿಸ್ಟು ಈ ಇನ್ಸ್ಪೆಕ್ಟರ್ಗಳ ತಪಾಸಣೆಗೊಳಪಡಲು ವಿಲಾಕರಿಸಿದ್ರೆ ಅಥವಾ ಅಡ್ಡಿಪಡಿಸಿದ್ರೆ ಅದು ಇನ್ನೊಂದು ಪ್ರತ್ಯೇಕ ಅಪರಾಧ ಆಗತ್ತೆ. ಇನ್ಸ್ಪೆಕ್ಟರ್ಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಶಿಕ್ಷಾರ್ಹ. ಇನ್ನು ದೂರುಗಳ ವಿಚಾರಕ್ಕೆ ಬಂದ್ರೆ, ಸಾರ್ವಜನಿಕರಾದ ನಾವು ನಮ್ಗೇನಾದ್ರೂ ಮೋಸ ಆದ್ರೆ ರಾಜ್ಯ ಫಾರ್ಮಸಿ ಕೌನ್ಸಿಲ್ ಅಥವಾ ಭಾರತೀಯ ಫಾರ್ಮಸಿ ಕೌನ್ಸಿಲ್ಗಳಿಗೆ ನೇರವಾಗಿ ದೂರು ನೀಡಬಹುದು. ದೂರು ಸಾಬೀತಾದ್ರೆ ಶಿಕ್ಷೆಯ ಪ್ರಮಾಣ ಹೇಗಿರುತ್ತೆ? ಜೈಲ್ ಶಿಕ್ಷೆ ಆಗುತ್ತಾ? ಜೈಲ್ ಶಿಕ್ಷೆಗೂ ಮುನ್ನ ಕಾನೂನಿನ ಪ್ರಕಾರ ತಪ್ಪಿತಸ್ಥರೆಂದು ಸಾಬೀತಾದ್ರೆ ಫಾರ್ಮಸಿಸ್ಟ್ನ ಹೆಸರನ್ನ ನೋಂದಣಿ ಪುಸ್ತಕದಿಂದ ನಿರ್ದಿಷ್ಟಾವಧಿಗೆ ಅಥವಾ ಶಾಶ್ವತವಾಗಿ ತೆಗೆದುಹಾಕಲಾಗುತ್ತೆ. ಅಂದ್ರೆ ಅವರ ವೃತ್ತಿ ಜೀವನವೇ ಮುಕ್ತಾಯವಾದಂತೆ. ಹೆಸರನ್ನ ತೆಗೆದುಹಾಕಿದ ತಕ್ಷಣ ಅವರು ತಮ್ಮ ಮೂಲ ಪ್ರಮಾಣ ಪತ್ರವನ್ನ ಕೌನ್ಸಿಲ್ಗೆ ಹಿಂದಿರುಗಿಸೋದು ಕಡ್ಡಾಯ. ಓಹ್, ಇದು ನಿಜಕ್ಕೂ ಕಠಿಣವಾದ ಶಿಕ್ಷೆಯೇ ಸರಿ.
ಅಷ್ಟೇ ಅಲ್ಲ, ಈ ಶಿಕ್ಷೆಯ ವಿವರಗಳನ್ನ ಸ್ಥಳೀಯ ಪತ್ರಿಕೆಗಳಲ್ಲಿ ಮತ್ತು ಫಾರ್ಮಸಿ ಸಂಘಟನೆಗಳ ಪ್ರಕಟಣೆಗಳಲ್ಲಿ ಸಾರ್ವಜನಿಕವಾಗಿ ಪ್ರಕಟಿಸಲಾಗುತ್ತೆ. ಅಂದ್ರೆ ಸಾರ್ವಜನಿಕವಾಗಿ ಗೊತ್ತಾಗುತ್ತೆ. ಹೌದು, ಇದೊಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಅವಮಾನಿಸಿದಂತೆ ಅನಿಸಿದ್ರೂ ಸಾರ್ವಜನಿಕರ ಸುರಕ್ಷತೆಗಾಗಿ ಇದು ಅನಿವಾರ್ಯ. ಈ ಕಾಯ್ದೆಯ ಅಂತಿಮ ಗುರಿ ಕೇವಲ ಶಿಕ್ಷೆ ನೀಡೋದಲ್ಲ, ಬದಲಾಗಿ ಆರೋಗ್ಯ ಸೇವೆಯ ಗುಣಮಟ್ಟವನ್ನ ಉನ್ನತೀಕರಿಸೋದು ಮತ್ತು ಔಷಧಗಳ ಅಪರಾಧಿಕ ದುರ್ಬಳಕೆಯನ್ನ ತಡೆಯೋದೇ ಆಗಿದೆ. ಅದ್ಭುತವಾದ ಒಳನೋಟಗಳು. 2015ರ ಫಾರ್ಮಸಿ ಪ್ರಾಕ್ಟೀಸ್ ರೆಗ್ಯುಲೇಷನ್ಸ್ ಕೇವಲ ಒಣ ನಿಯಮಗಳ ಪಟ್ಟಿಯಲ್ಲ ಅನ್ನೋದು ಈಗ ಸ್ಪಷ್ಟ ಆಯಿತು. ಇದು ಫಾರ್ಮಾಸಿಸ್ಟ್ಗಳನ್ನ ಕೇವಲ ವ್ಯಾಪಾರಿಗಳ ಸ್ಥಾನದಿಂದ ಜವಾಬ್ದಾರಿಯುತ ಆರೋಗ್ಯ ರಕ್ಷಕರ ಸ್ಥಾನಕ್ಕೆ ಏರಿಸೋ ಬಲವಾದ ಚೌಕಟ್ಟಾಗಿದೆ. ಖಂಡಿತವಾಗಿಯೂ. ಔಷಧದ ಅಸೆಸ್ಮೆಂಟ್ನಿಂದ ಹಿಡಿದು ನೈತಿಕತೆಯವರೆಗೆ ಪ್ರತಿಯೊಂದನ್ನೂ ಇದು ಎಷ್ಟು ಸೂಕ್ಷ್ಮವಾಗಿ ಕಟ್ಟಿಕೊಟ್ಟಿದೆ ಅಂದ್ರೆ ಫಾರ್ಮಸಿ ವೃತ್ತಿಯ ಮೇಲಿನ ಗೌರವ ಇಮ್ಮಡಿಯಾಗುತ್ತೆ. ಈ ಮಾಹಿತಿಯನ್ನ ಕೇಳಿದ ಮೇಲೆ ಮುಂದಿನ ಬಾರಿ ನಾವೆಲ್ಲರೂ ಯಾವುದೇ ಫಾರ್ಮಸಿಗೆ ಭೇಟಿ ನೀಡಿದಾಗ ಅಲ್ಲಿ ಕಾಣುವ ಆ ಬಿಳಿ ಕೋಟ್, ನೇಮ್ ಬ್ಯಾಡ್ಜ್ ಮತ್ತು ಅವರು ನೀಡುವ ಕಿವಿಮಾತುಗಳು ಕೇವಲ ವ್ಯಾಪಾರದ ತಂತ್ರಗಳಲ್ಲ, ಬದಲಾಗಿ ಅದು ಕಾನೂನುಬದ್ಧವಾಗಿ ಅವರು ನಿಭಾಯಿಸ್ತಾ ಇರೋ ಕರ್ತವ್ಯ ಅನ್ನೋದು ಖಂಡಿತ ನಮಗೆ ಅರಿವಿಗೆ ಬರುತ್ತೆ. ಹೌದು, ಇದೇ ನಮ್ಮ ಈ ವಿಶ್ಲೇಷಣೆಯ ದೊಡ್ಡ ಉದ್ದೇಶ ಕೂಡ ಆಗಿತ್ತು. ಇಂದಿನ ಈ ವಿಶ್ಲೇಷಣೆಯ ಆಧಾರದ ಮೇಲೆ ಅಂತಿಮವಾಗಿ ಒಂದು ಕುತೂಹಲಕಾರಿ ಪ್ರಶ್ನೆ ನಮ್ಮೆಲ್ಲರನ್ನು ಕಾಡುತ್ತೆ. ಇಂದಿನ ನಮ್ಮ ಚರ್ಚೆಯಲ್ಲಿ ನಾವು ನೋಡಿದ ಈ ಎಲ್ಲಾ ನಿಯಮಗಳು ಮಾನವ ಫಾರ್ಮಸಿಸ್ಟ್ಗಳ ನೈತಿಕತೆ, ಜವಾಬ್ದಾರಿ ಮತ್ತು ಮಾನವೀಯತೆಯ ಮೇಲೆ ಕೇಂದ್ರೀಕೃತವಾಗಿವೆ ಅಲ್ವಾ? ಹೌದು. ನಾವು ಗುಪ್ತತೆಯ ಬಗ್ಗೆ ಮಾತಾಡಿದ್ವಿ, ನೈತಿಕ ದೌರ್ಜನ್ಯದ ಬಗ್ಗೆ ಮಾತಾಡಿದ್ವಿ. ಆದರೆ ಪ್ರಪಂಚದಾದ್ಯಂತ ಈಗ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಮತ್ತು ಸಂಪೂರ್ಣ ಸ್ವಯಂಚಾಲಿತ ರೋಬೋಟಿಕ್ ಫಾರ್ಮಸಿಗಳು ವೇಗವಾಗಿ ಬೆಳೀತಾ ಇವೆ. ನಿಜ, ಭವಿಷ್ಯ ಅದೇನೆ. ಭವಿಷ್ಯದಲ್ಲಿ ಯಂತ್ರವೊಂದು ವೈದ್ಯರ ಚೀಟಿಯನ್ನ ಓದಿ ಔಷಧವನ್ನ ವಿತರಿಸುವಾಗ ಆ ಯಂತ್ರಕ್ಕೆ ರೋಗಿಯ ಹಿತಾಸಕ್ತಿ, ಮಾನವೀಯತೆ ಅಥವಾ ನೈತಿಕತೆಯನ್ನ ಕಲಿಸೋದು ಹೇಗೆ, ತಪ್ಪು ನಡೆದರೆ ಹೊಣೆಗಾರಿಕೆ ಯಾರದ್ದು, ಮನುಷ್ಯರಿಗೆ ಅಂತ ಬರೆದ ಈ ಸಂವೇದನಾಶೀಲ ಕಾನೂನುಗಳು ಭಾವನೆಗಳೇ ಇಲ್ಲದ ಯಂತ್ರಗಳ ಯುಗಕ್ಕೆ ಹೇಗೆ ಹೊಂದಿಕೊಳ್ಳುತ್ತವೆ? ಇದು ಕೇವಲ ತಂತ್ರಜ್ಞಾನದ ಸವಾಲಲ್ಲ, ಭವಿಷ್ಯದ ಕಾನೂನಿನ ದೊಡ್ಡ ಸವಾಲು. ಇದರ ಬಗ್ಗೆ ನೀವೇ ಯೋಚಿಸಿ. ಖಂಡಿತ, ಇದೊಂದು ಬಹುದೊಡ್ಡ ಪ್ರಶ್ನೆ. ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು.